ಆಹಾರ ಲೋಕದಲ್ಲಿ ಕೇಳದೇ ಇರುವ ಒಂದು ರೆಸಿಪಿ ಇದು ನನಗೆ. ಹೈಯೆಸ್ಟ್ ಕ್ಯಾಲ್ಸಿಯಂ ಇದೆ, ಹ್ಮ್ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದೆ. ಹ್ಮ್ ಕೆನೆ ಇರಬಾರ್ದು ಕಿಡ್ನಿ ಪೇಷಂಟ್ಸ್ಗೆ, ಲಿವರ್ ಪೇಷಂಟ್ಸ್. Yes. ಸೊ ಲೈಫ್ ಲಾಂಗ್ ನರಳೋದು ನಿಂದ ಮುಕ್ತಿ ಆಗ್ಬೇಕಂದ್ರೆ ನನ್ನ ಆಹಾರ ಪದ್ಧತಿ 2 ತಿಂಗಳ 3 ತಿಂಗಳು ಮಾಡಲಿ ಅಷ್ಟೇ. ಏನು ಕಷ್ಟ ಇಲ್ಲ. ಹ್ಮ್ ನಮ್ಮ ಶರೀರನ ನಮ್ಮ ಮಗು ಅಂದ್ಕೊಳ್ಬೇಕು. ಹ್ಮ್ ಅನ್ನನ ಬರೀ 2 ಟೇಬಲ್ ಸ್ಪೂನ್ ಅಷ್ಟೇ. ಇದು ಈ ಒಂದು ಬೌಲ್ ತಿಂದ್ರೆ ಹ್ಮ್ ಅಲ್ಲಿ ನೀವು 2 ಟೇಬಲ್ ಸ್ಪೂನ್ ಅನ್ನ ತಿಂದಿರೋದು. ಕರೆಕ್ಟ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತು ಸರ್ವೇ ಸಾಮಾನ್ಯ ಇದನ್ನ ಇದು ನೆಗಡಿ ಕೆಮ್ಮು ಥರ ಆಗ್ಬಿಡುತ್ತೆ. ಈಗ BP ಇದು ಬಂತು ಅಂದರೆ ಹೋಗೋದಿಲ್ಲ ಅಂತ ಒಂದು ತಲೆ ಕೂತ್ಕೊಂಡ್ಬಿಟ್ಟಿದೆ. ಆ ರೀತಿ ಆಗ್ಬಿಟ್ಟಿವಿ ನಾವು. ಬಟ್ ಇಲ್ಲಿ 54 ವರ್ಷದ ವ್ಯಕ್ತಿ, 16 ವರ್ಷದ BP. ನಾನು ಅದೇ ಅನ್ನೋದು. ಹ್ಮ್ ಈ ಬುಕ್ಕಲ್ಲಿ ಬರೆದಿದ್ದೀನಿ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಬ್ಲಡ್ ಪ್ರೆಷರ್ ನಾರ್ಮಲ್ ಥ್ರೂ ವ್ಯಾಸ್ಕ್ಯುಲರ್ ಸ್ಟ್ರೆಂಥನಿಂಗ್ ಅಂತ. ಓಕೆ, ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಿದೆ ನಮ್ಮ ಬಾಡಿನಲ್ಲಿ, ನಾವು ಹುಟ್ಟಿದಾಗ ಏನು ರೋಗ ಇಲ್ಲ, ಮದುವೆ ಆದಾಗೂ ಏನು ಇಲ್ಲ, ಆಮೇಲೆ ಬಂತು ಸ್ಟ್ರೆಸ್ ಇಂದ. ಸೊ ಸ್ಟ್ರೆಸ್ ಇಂದ ಬಂದ ಮೇಲೆ ಯಾಕೆ ಹೋಗೋದಿಲ್ಲ? ಸೊ ಈ ಸರಿ ಎಷ್ಟು ಚೆನ್ನಾಗಿ ಕೊಟ್ರಂದ್ರೆ ಬಂದವರು ಮಿಸ್ಟರ್ ಪಿಂಟೋ ಅಂತ, 54 years old. ಸೊ ಅವ್ರಿಗೆ ನಿಮ್ಮ ಎಪಿಸೋಡ್ ನೋಡಿ, ಸುಂದರಾಜ್ ಅವ್ರದ್ದು ಎಪಿಸೋಡು ನೀವು ಇದು ಮಾಡಿದ್ರಿ. ಹೌದು, ಅದನ್ನ ನೋಡಿ 20 ವರ್ಷದ್ದು ವೆರಿಕೋಸ್ ವೈನು ಸುಂದರಾಜು ಸರ್ಗ್ ಹೋಗಿದೆ ಅಂದ್ರೆ ನನಗೆ BP ಯಾಕೆ ಹೋಗಬಾರ್ದು ಅಂತ ಇವರಿಗೆ ಇದು ಬಂತು. ತಲೆ ಬಂತು, ಅಲ್ಲೇ ಶುರು ಆಯ್ತು. ಆಮೇಲೆ ಅವರಿಗೆ BP ಜೊತೆನಲ್ಲಿ ಸುಮಾರು 1-2 ವರ್ಷದಿಂದ ಅಲರ್ಜಿ ಇತ್ತು. ಅಲರ್ಜಿನಲ್ಲಿ ಸರ್ಟನ್ ಮೆಡಿಕೇಶನ್ಸ್ ಕೊಟ್ಟಿದ್ರು, ಆಂಟಿ ಅಲರ್ಜಿ. ತಗೊಳ್ಳಿಲ್ಲ ಅಂದ್ರೆ ಕಣ್ಣ ನೀರು ಬರ್ತಾ ಇತ್ತು, ಮೂಗು ಸೋರೋದು ಬೆಳಗ್ಗೆ. ಸೊ ಈಗ ಒಂದು ಟ್ರೀಟ್ಮೆಂಟ್ ಏನು BP ಕೊಟ್ಟೆ, ಒಂದೇ ವಾರದಲ್ಲಿ BP ಮೆಡಿಸಿನ್ ಮುಕ್ತಿ ಆಗಿದ್ದಾರೆ. ಒಂದೇ ವಾರ. ಅವ್ರ ಡಾಕ್ಟರ್ ಹೇಳಿದ್ರೆ ಅಂತ ಏನು ಬೇಕಾಗಿಲ್ಲ, BP ನಾರ್ಮಲ್ ಆಗಿರುತ್ತೆ. ಆ ರೀತಿ ಇದೆ ಪವರು ನಾನು ಮಾಡಿರೋ ಒಂದು ಮೆಡಿಸಿನ್ಸ್ ಅಲ್ಲಿ, ಆಹಾರ ಪದ್ಧತಿನಲ್ಲಿ, ಇದರಲ್ಲಿ. ಅಂತ ಟ್ರೀಟ್ಮೆಂಟ್ ಏನು ಕೊಟ್ರಿ ಸರ್ ಅವ್ರಿಗೆ? ಏನಿಲ್ಲ, ಹಾರ್ಟ್ಗೆ ಏನು ಕೊಡ್ತೀನಿ, ಆಂಟಿ ಏಜಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟ್, ಇಮ್ಯೂನ್ ಕೇರ್, ಆಮೇಲೆ ಗ್ರಾವಿಯೋಲಾ ಅಂತ ಒಂದು ಕ್ಯಾಪ್ಸೂಲ್ ಡೆವಲಪ್ ಮಾಡಿದ್ದೀನಿ, ಅನ್ಥಿಂಕಬಲ್ ಅದು. ಸೊ ಇವು 4 ಬೆಳಗ್ಗೆ ಮತ್ತೆ 4 ಈವ್ನಿಂಗ್, ಬೆಳಗ್ಗೆ ಸಂಜೆ 6 ಪದ್ಧತಿ. ವೆರಿ ಸಿಂಪಲ್ಲು. 2 ಸರಿ ಹಸಿ ತರಕಾರಿ ಜ್ಯೂಸು, 1 ಸರಿ ಬೆಳ್ಳುಳ್ಳಿ ಶುಂಠಿ ಮೆಂತೆ ಕಾಳು, 6ರಲ್ಲಿ ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು, ಕಡಿಮೆ ಅನ್ನ ಮತ್ತೆ ಇದು ರೊಟ್ಟಿ ಅಥವಾ ಮುದ್ದೆ, ಯಾಕಂದ್ರೆ ಅದು ಕರಗಲ್ಲ. ಸೊ ಲೈಫ್ ಲಾಂಗ್ ನರಳೋದು ನಿಂದ ಮುಕ್ತಿ ಆಗ್ಬೇಕಂದ್ರೆ ನನ್ನ ಆಹಾರ ಪದ್ಧತಿ 2 ತಿಂಗಳ 3 ತಿಂಗಳು ಮಾಡಲಿ ಅಷ್ಟೇ. ಆಹಾರ ಪದ್ಧತಿ ಹೇಳಿ ಸರ್. ಏನೂ ಇಲ್ಲ, ಉಪ್ಪು 1 ಗ್ರಾಮ್ ತಗೊಳ್ಬೇಕು ಒಂದು ಊಟಕ್ಕೆ. ಅಷ್ಟು ಈ BP ಅವರು ಶುರು ಮಾಡಬೇಕು. ಯಾಕಂದ್ರೆ ಮ್ಯಾಕ್ಸಿಮಮ್ BP ಇದು ಬರೋದು ಸ್ಟ್ರೆಸ್ ಇಂದ ಮತ್ತೆ ಉಪ್ಪಿಂದ. 2ನೇದು ಆಹಾರದಲ್ಲಿ 25-30% ಇರಬೇಕು, ಅನ್ನ ಆಗಲಿ ಮುದ್ದೆ ಆಗಲಿ, ಕಾಲ್ ಪಾಲ್ ಇರಬೇಕು. ಇನ್ನು ಮಿಕ್ಕಿದ್ದು ಸಲಾಡು, ಸೊಪ್ಪು, ತರಕಾರಿ ಎಷ್ಟು ಬೇಕಾರ್ತೀನಿ. ಏನು ಕಷ್ಟ ಇಲ್ಲ. ನಮ್ಮ ಶರೀರನ ನಮ್ಮ ಮಗು ಅಂದ್ಕೊಳ್ಬೇಕು. ನಮ್ಮ ಶರೀರ ಕಾಪಾಡ್ಕೊಂಡ್ರೆ ನಮ್ಮ ಯೋಚನೆಗಳು ಮತ್ತೆ ಇದು ಎಲ್ಲ ಪಾಸಿಟಿವ್ ಇರ್ತೈತೆ. ಇಲ್ಲಾಂದ್ರೆ ಬೆಳಗ್ಗೆ ತಕ್ಷಣ BP ಮಾತ್ರ ತಗೊಂಡಿದ್ಯಾ, ಶುಗರ್ ಮಾತ್ರ ತಗೊಂಡಿದ್ಯಾ, ಅದೇನಾಯ್ತು ಚೆಕ್ ಮಾಡ್ಕೊಳ್ಳೋದು, ಏನಾಗ್ತದೋ ಏನಿಲ್ಲೋ, ಅದೆಲ್ಲ ಇರಲಿಲ್ಲ ಹುಟ್ಟಿದಾಗ, ಅದೆಲ್ಲ ಮದುವೆ ಆದಾಗ ಇರಲಿಲ್ಲ. ಇನ್ ಬಿಟ್ವೀನ್ ಸ್ಟ್ರೆಸ್ ಇಂದ ಬಂದಿರೋದು. ಮತ್ತೆ ಅದರಿಂದ ಮುಕ್ತಿ ಆಗೋದಕ್ಕೇನೆ ಇದು ನಾನು ಡೆವಲಪ್ ಮಾಡಿರೋದು. ಸರಿ, ಇವ್ರು ಏನು ಮಾಡಿದ್ರಲ್ಲ 54 ವರ್ಷ, ಅವ್ರದ್ದು ಟೆಸ್ಟ್ ಮನಿ ಇದೆಯಾ? 100%. ಅದು ಇಂಗ್ಲಿಷ್ನಲ್ಲಿ ಕೊಟ್ಟು ತಗೊಂಡಿದ್ದೀನಿ. ಈಸ್ ಹೈಲಿ ಎಜುಕೇಟೆಡ್. ನಾನು ಅದು ಇಂಗ್ಲಿಷ್ನಲ್ಲಿ ಕೊಡ್ರಿ, ಯಾಕಂದ್ರೆ ಪ್ರಪಂಚನೇ ನೋಡ್ತದೆ ಅಂತ. ಅದಕ್ಕಿಂತ ಮುಂಚೆ ಈ ವಾರದ ನಮ್ಮ ರೆಸಿಪಿ, ಒಂದು ಯುನಿಕ್ ರೆಸಿಪಿ ಹೇಳ್ತೀನಿ. ಯುನಿಕ್ ರೆಸಿಪಿ ಅಂದ್ರೆ ಮಾವಿನ ಹಣ್ಣಿನ ಮೊಸರನ್ನ. ಮಾವಿನ ಹಣ್ಣು
ಮೊಸರು ನಾನು ಏನ್ ಪ್ರಾಕ್ಟೀಸ್ ಮಾಡಿ ತಿಂತೀನಿ ಅದನ್ನೇ ನಾನು ಹೇಳೋದು. ಅದರಿಂದ ಏನ್ ಬೆನಿಫಿಟ್ ಸರ್? ಸಿ, ಒಂದು ಏನಿದೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಜಾಸ್ತಿ ಹೋಗಲ್ಲ. ಎಸ್ಪೆಷಲಿ ನೈಟ್ ಟೈಮು ಲೈಟ್ ಫುಡ್ ಬೇಕು ಅಂತಾರಲ್ಲ, ಹೊಟ್ಟೆನೂ ತುಂಬಿರ್ಬೇಕು, ಲೈಟ್ ಫುಡ್ ಇರಬೇಕು. ಸೊ ಅದರಲ್ಲೇನು 50% ಮೊಸರು, ಅದು ವೆರಿ ಇಂಪಾರ್ಟೆಂಟ್. ಅದು ಪ್ರೋಟೀನು, ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನು, ಆಮೇಲೆ ಕ್ಯಾಲ್ಸಿಯಮ್ಮು. ಸರ್ ನೋಡ್ಬಿಡೋಣ. ಸೊ ಇವತ್ತು ಒಳ್ಳೆ ಮಾಹಿತಿ ಕೊಟ್ರಿ, ಎಲ್ಲ ಅನುಕೂಲ ಆಗಿರುತ್ತೆ ಅನ್ಕೊಂಡಿದ್ದೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಆಹಾರ ಲೋಕದಲ್ಲಿ ಕೇಳದೇ ಇರುವ ಒಂದು ರೆಸಿಪಿ ಇದೆ ನನಗೆ, ಮಾವಿನ ಹಣ್ಣಿನ ಮೊಸರನ್ನ. ಹೆಂಗ್ ಸರ್ ಅದು? ಸೊ ಏನಂದ್ರೆ, ನಾನು ಟೆಕ್ನಿಕಲಿ ಹೇಳ್ತೀನಿ. ಇದು ಎಸ್ಪೆಷಲಿ ಒಬೆಸಿಟಿ ಇರೋರಿಗೆ ರಾತ್ರಿ ಊಟ ಮಾಡಬಾರ್ದು ಅಂತ ಮನಸ್ಸಿರುತ್ತೆ, ಆದ್ರೂ ಹೊಟ್ಟೆ ಹಸಿವಿರುತ್ತೆ. ಯಾಕೆಂದ್ರೆ ನೈಟು ಏನ್ ತಿಂದ್ರು ಕರಗಲ್ಲ ಇದು ಅಂತ, ಆದ್ರೂ ಏನೋ ಒಂಥರ ಹೊಟ್ಟೆ ತುಂಬಾ ಏನು ಇರಲ್ಲ ಅಂತ. ಸೊ ಅದಕ್ಕೆ ಒಂದು ಬೆಸ್ಟ್ ರೀಡಿಫೈನ್ ಮಾಡ್ಕೊಂಡೆ ನನಗೇನೇನೆ ಇದು ಎಂಜಾಯ್ ಮಾಡಕ್ ಆಗುತ್ತಾ ಇಲ್ಲ ಅಂತ ನೋಡಿ. ಇಲ್ಲೇನು ಮಾವಿನ ಹಣ್ಣು, ಇದು ಸೀಸನ್, ಇದು ಸೀಸನಲ್ ಎಂಜಾಯ್ ಮಾಡ್ಬೇಕು. ಒಂದು ಮಾವಿನ ಹಣ್ಣು ಕಟ್ ಮಾಡಿದ್ರು ಸರ್? ಒಂದ್ ಮಾವಿನ ಹಣ್ಣು ಕಟ್ ಮಾಡಿದೀನಿ. ಆಮೇಲೆ ಮೊಸರು ಒಂದು ಕಟೋರಿ, ಆಮೇಲೆ ಅನ್ನ ಇದೆ, ಉಪ್ಪಿದೆ. ಈಗ ನಾನ್ ನೋಡಿ ಇದು ಅನ್ನನ ಒಂದು 30 ಗ್ರಾಮ್ ಹಾಕೊಂತೀನಿ. ಅಂದ್ರೆ 1 ಚಮಚನ 15 ಗ್ರಾಮ್ ಅಂತೀವಿ. 1 ಚಮಚ 2 ಚಮಚ ಅಷ್ಟೇ ಅಷ್ಟೇ, ಅರ್ಥ? ಸೊ ದಟ್ ಮನಸ್ಸಿಗೆ ಅನ್ನ ತಿಂದಿದೀನೋ ಅಂತ ಇರ್ಬೇಕು, ಅಂತ ಫೀಲ್ ಇರ್ಬೇಕು. ನೋಡಿ ಇದು ಮೊಸರು 1 ಕಟೋರಿನಲ್ಲಿ ಆಲ್ಮೋಸ್ಟ್ ಹಾಕೊಂಬಿಟ್ಟೆ, ಎಲ್ಲ ಹಾಕೊಂಡ್ಬಿಟ್ರಿ ಎಲ್ಲ. ಯಾಕಂದ್ರೆ ಮೊಸರು ಅಮೃತ, ಅದನ್ನ ಮಹಾ ಅಮೃತ ಅನ್ಬೋದು, ಅಧಿಕವಾಗಿರ್ಬೇಕದು. ಯಾಕೆಂದ್ರೆ ಹಾಲಂತೂ ಹೆಂಗಿರು ತಗೊಳ್ಬಾರ್ದು ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಲು ಕರಗಲ್ಲ. ಇದು ಪ್ರೋಬಯೋಟಿಕ್, ಹೈಯೆಸ್ಟ್ ಕ್ಯಾಲ್ಸಿಯಂ ಇದೆ, ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದೆ. ಕೆನೆ ಇರಬಾರ್ದು ಕಿಡ್ನಿ ಪೇಷಂಟ್ಸ್ಗೆ, ಲಿವರ್ ಪೇಷಂಟ್ಸ್. ಆಮೇಲೆ ಇದಕ್ಕೆ ಹದವಾಗಿ ನೋಡ್ಕೊಬೇಕು. ಹಣ್ಣು ಸೊ ಅಷ್ಟೇ, ಒಂದು ಅರ್ಧ ಹಣ್ಣು ಆಯ್ತು. ನೋಡಿ ಇದು ಈಗ ಮನಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್. ನಾನು ಅನ್ನ ತಿಂದಿನಿ ಅನ್ಕೋಬೇಕು, ಖುಷಿನೂ ಆಗ್ಬೇಕು, ಆಮೇಲೆ ಒಳ್ಳೆ ಕ್ಯಾಲ್ಸಿಯಂ ತಗೊಂಡಿದ್ದೀನಿ ಅನ್ಕೋಬೇಕು, ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ತಗೊಂಡಿದ್ದೀನಿ ಅನ್ಕೋಬೇಕು, ಪ್ರೋಬಯೋಟಿಕ್ ಮತ್ತೆ ಗಟ್ಟಲ್ಲಿರೋ ಉಪಯುಕ್ತ ಜೀವಾಣುಗಳು, ದಟ್ ಈಸ್ ದ ಸೆಕೆಂಡ್ ಬ್ರೈನ್ ಆಫ್ ದ ಬಾಡಿ. ಅದನ್ನ ಮದರ್ ಅಂತೀನಿ. ಸೊ ಅದಕ್ಕೇನು ಒಂಥರ ಪೋಷಣೆ ಮಾಡ್ದಂಗೆ ಆಗ್ತದೆ. ಸೊ ಇದಕ್ಕೆ ಉಪ್ಪು ಅದು ಅವರಿಷ್ಟ. ನಾನಂತೂ ನಾನು ಎಲ್ಲೂ ಉಪ್ಪು ಯೂಸ್ ಮಾಡಲ್ಲ. ಏನು ಮಾಮೂಲಿ ಮನೇಲಿ ಹಾಕ್ತಾರೆ ಅಡಿಗೆಗೆ, ಅದು ಬಿಟ್ಟು ನೋಡಿ 1 ಚಿಟ್ಕ ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಚಿಟ್ಕ ಉಪ್ಪು ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ರಿ. ನೀವು ನಿಮ್ದೊಂದು ಬೌಲ್ ತಗೊಂಡ್ಬಿಡ್ತೀರಿ. ಈಗ ನಾನು ಬೌಲ್ ತಗೊಳ್ತೀನಿ, ನಾನು ಟೇಸ್ಟ್ ನೋಡ್ತೀನಿ. ಸೂಪರ್. ಹೆಂಗಿದೆ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಮ್ಯಾಂಗೋ ತಿನ್ಬೇಕಂತ ಆಸೆ, ಅನ್ನನೂ ತಿನ್ಬೇಕಂತ ಆಸೆ, ಮತ್ತೆ ಊಟ ಮಾಡ್ಬೇಕಂತ ಆಸೆ. ಇದರಲ್ಲೆಲ್ಲ ಅನ್ನನೂ ಇದೆ, ಮೊಸರು ಇದೆ, ಮೊಸರನ್ನ ಆದಂಗ ಆಯ್ತು, ಹಣ್ಣು ಇದೆ. ಅನ್ನನ ಬರೀ 2 ಟೇಬಲ್ ಸ್ಪೂನ್ ಅಷ್ಟೇ. ಇದು ಈ ಒಂದು ಬೌಲ್ ತಿಂದ್ರೆ ಅಲ್ಲಿ ನೀವು 2 ಟೇಬಲ್ ಸ್ಪೂನ್ ಅನ್ನ ತಿಂದಿರೋದು. ಎಂಟೈರ್ ಬಾಡಿಗೆ ಎನರ್ಜಿ ಸಿಕ್ತು, ಒಳ್ಳೆ ನಿದ್ದೆ ಬಂತು. ನಾನು ತಿಂದಿಲ್ಲ ರಾತ್ರಿ ಊಟ ಅನ್ನೋ ಒಂದು ಮಾತು ದೂರ ಆಯಿತು. ಪ್ಲಸ್ ಬಾಡಿ ಬಿಲ್ಡರ್ಸ್ಗೆ, ಒಬೆಸಿಟಿ ಕಡಿಮೆ ಮಾಡೋರಿಗೆ, ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಪೇಷಂಟ್ಸ್. ಹೌದು. ಸೊ ಅದೊಂದು ಪ್ರಮೋಷನ್ಗೋಸ್ಕರ ಇವರು ರೆಸಿಪಿ ನೋಡ್ಲೇಬೇಕು ಎಲ್ಲರೂ. ಆ ಪೋರ್ಷನ್ಸ್ ಬಹಳ ಇಂಪಾರ್ಟೆಂಟ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಒಂದು ದಿನದಲ್ಲಿ 1 ಕೋಟಿ ಗಿಡಗಳನ್ನ ನೆಟ್ಟಿದ್ರಿ ನೀವು, ಅದೊಂದು ದಾಖಲೆ. ಅಬ್ದುಲ್ ಕಲಾಂ ಅವ್ರ ಬುಕ್ದಲ್ಲೂ ಇದನ್ನು ಮೆನ್ಷನ್ ಮಾಡಿದ್ರು. ಹಾಗಾಗಿ ನಮ್ಮ ಕಡೆಯಿಂದ, ಮನೆ ರಸದ ಕಡೆಯಿಂದ ಒಂದು ಸರ್ರಾ ಮತ್ತು ಟೆರಾ ಅವರ ಒಂದು ಕಾಣಿಕೆ. ಆ ಒಂದಿನದ್ದು ನಾನು ಆಕ್ಷನ್ ತಗೊಂಡಿದ್ದಕ್ಕೆ 1 ಕೋಟಿ ಅಂತ ಮಾಡಿದೆ. 8 ತಹಶೀಲ್ ಫ್ಲಡ್ ಅಲ್ಲಿ ಇರೋದ್ರಿಂದ 95.6 ಲಕ್ಷ ಪ್ಲಾಂಟ್ ಹಾಕಿದ್ವಿ. ಅದು ಒಳ್ಳೆ ರೆಕಗ್ನೈಸ್ ಮಾಡುತ್ತು. 1 ಮಿನಿಟ್ ನ್ಯೂಸ್ ಆಯ್ತು BBC ಅಲ್ಲಿ. ಆಮೇಲೆ ಡಾಕ್ಟರ್ ಅಬ್ದುಲ್ ಕಲಾಂ ಸಾಹೇಬರು ತಮ್ಮ ಬುಕ್ಕಲ್ಲೂ ಬರೆದ್ರು ಯಾವ ರೀತಿ 3 ಲಕ್ಷ ಜನನ್ನ ಒಂದು ದಿನದಲ್ಲಿ ಮೊಬಿಲೈಸ್ ಮಾಡಿ ಆಸ್ ಎ ಡಿವಿಷನಲ್ ಕಮಿಷನರ್ ಅದನ್ನ ಪ್ಲಾಂಟಿಂಗ್ ಮಾಡಿದೆ ಅಂತ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಅದರಿಂದ ನ್ಯಾಷನಲ್ ಪಾಲಿಸಿ ಆಯ್ತು.
ವೃಕ್ಷೋ ರಕ್ಷಾ ರಕ್ಷಿತ ಅಂತ ಏನು ನಾನು ಮಗು ಸ್ಟೇಟಸ್ ಕೊಟ್ಟೆ ಮಗು ಪ್ಲಾಂಟ್ಗೆ, ಅದು ಅಲ್ಟಿಮೇಟ್ಲಿ ಭಾರತ ಸರ್ಕಾರ ಅಕ್ಸೆಪ್ಟ್ ಮಾಡಿಕೊಂಡು ಇವಾಗ ಏನೇ ಗಿಡ ಹಾಕಿದ್ರು ಎಸ್ಪೆಷಲಿ ಇನ್ ರೋಡ್ ಸೈಡ್ ಆಗಿರಲಿ ವಿಲೇಜಸ್ ಆಗಿರಲಿ ಅದಕ್ಕೆ 5 ವರ್ಷ ಪ್ರೊಡಕ್ಷನ್ ರೇಟ್. ಎಕ್ಸಾಕ್ಟ್. 5.5% ಇದ್ದಿದ್ದು ಬಿಹಾರ್ ಅಫಾರೆಸ್ಟೇಷನ್ ಫಾರೆಸ್ಟ್ರಿ 12% ಆಗಿದೆ ಅಂತ ರಿಸರ್ಚ್ ಆರ್ಟಿಕಲ್ ಹೇಳುತ್ತೆ. ಬಿಟ್ವೀನ್ 2007 to 2013 ಎಸ್. ಆ ಒಂದು ಇನಿಷಿಯೇಟಿವ್. ಅದನ್ನ ಎಲ್ರಿಗೂ ನಾನು ಹೇಳೋದು ಇಷ್ಟೇನೆ, ಪ್ರತಿ ಬರ್ತ್ಡೇನಲ್ಲಿ ಒಂದು ಗಿಡ ಆ ಬರ್ತ್ಡೇ ಹೆಸರಿನಲ್ಲಿ ಇದು ಏನು ಪ್ಲಾಂಟಿಂಗ್ ಮಾಡಲಿ. ಅದರಲ್ಲೂ ನಿಂಬೆ ಗಿಡ, ಆಮೇಲೆ ನುಗ್ಗೆಕಾಯಿ ಸೊಪ್ಪಿನ ಗಿಡ, ಆಮೇಲೆ ಬೇವು ಗಿಡ, ಆಮೇಲೆ ಹರಳಿ ಮರ, ಇವೆಲ್ಲನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಇದು ಔಷಧಿ ವ್ಯಾಲ್ಯೂಗಳು ಕೊಡ್ತೈತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಗಿಫ್ಟ್. ಯುವರ್ ಗುಡ್ ನೇಮ್ ಇಸ್? My name is Devanand Pinto, ವಾಟ್ ಇಸ್ ಯುವರ್ ಏಜ್? 55 years, sir. Okay, you tell me for what purpose you have taken the treatment Actually, I earlier. came here for BP and allergy purpose. So in 1 month, I got cleared everything. Actually, since how long the BP was prevailing? BP I was having since 2009, That means almost 15-16 years. 16 years. Yes, sir. So and six. allergic symptom was there since around 2 years, sir. I was taking everyday tablet, Monterils night. Otherwise, if I stop 1 week, again same problem like tears in the morning and running nose in the morning, early morning. So if I stop Monterils, it was continuously it was there. So now I started this medicine from Raju sir. So now that within a month everything is cleared. Okay, that means BP within a month you have No, I stopped. stopped tablets. Within 1 week I stopped tablets. Within 1 week. Yeah, That's because what I for- wanted to hear for- because you know. for BP Ah, and allergy day one itself I stopped tablets. great. You just tell me how much that what was the dosage of this BP tablets you used to take earlier? Yeah, Monter LC 20 mg I was taking every day morning, every day. So that I stopped within a week I completely stopped. Great. And this Monter LC I was taking for allergy every day night. So that also I stopped within a week. Now I'm both problem is not there. Excellent. Thank you very much. You have started in April 2026. Yes, yes. And today is 23rd. Yeah, 28th April I started. Ah, Now after 1 month I came for the second okay. visit. Okay. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.